ಸಿಮಿಲರ್ಲಿ 8 ರೂಪೀಸ್ 9 ರೂಪೀಸ್ ಅಷ್ಟೇ ನಮ್ಗೆ ಇನ್ಕಮ್ಮು. ಅದರಲ್ಲಿ 10% ಟ್ಯಾಕ್ಸ್. ಎಷ್ಟು ಮಟ್ಟಿಗೆ ಸರಿ ಸಣ್ಣ ವ್ಯಾಪಾರಿಗಳ ಮೇಲೆ? ಸೊ ಈ ಸಣ್ಣ ವ್ಯಾಪಾರದಲ್ಲಿ ಇನ್ಕಮ್ ಏನಿಲ್ಲ. ಈಗ ಒಂದು ಪ್ಯಾಕ್ ಸಿಗರೇಟ್ ಮಾಡಿದ್ರೆ ಇಟ್ಸ್ 170 ರೂಪೀಸ್, ನಮಗೆ ಬರೀ ಅದರಲ್ಲಿ ಇನ್ಕಮ್ ಬಂದು ಸಿಮಿಲರ್ಲಿ 8 ರೂಪೀಸ್ 9 ರೂಪೀಸ್ ಅಷ್ಟೇ ನಮ್ಗೆ ಇನ್ಕಮ್ಮು. ಅದರಲ್ಲಿ 10% ಟ್ಯಾಕ್ಸ್ ಕಟ್ಟಿ ಅಂದರೆ ಈಗ 200 ರೂಪೀಸ್ಗೆ ನಾವು 20 ರೂಪೀಸ್ ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ. ಅದರಲ್ಲಿ ನಮ್ಗೆ ಇನ್ಕಮ್ ಇರೋದು 6 ರೂಪೀಸ್ಗೆ 20 ರೂಪೀಸ್ ಎಲ್ಲಿಂದ ಕಟ್ಟೋಣ ಸರ್? ಇದಕ್ಕೆ ಆನ್ಸರ್ ಬೇಕಲ್ವ? ಸುಮ್ಮನೆ ಇನ್ಕಮ್ ಟ್ಯಾಕ್ಸು ಸೇಲ್ಸ್ ಟ್ಯಾಕ್ಸ್ ಅಂತ ನೀವು ಹಾಕ್ತೀರಾ. ಇದು ಅದರಲ್ಲಿ ಪ್ರಾಫಿಟ್ ಇದ್ದರೆ ನಾವು ಬಾಡಿಗೆ ಕಟ್ಟಬೇಕು, ನಮ್ಮ ಮನೆ ಬಾಡಿಗೆ, ನಮ್ಮ ಮೇಂಟೆನೆನ್ಸು, ಮಕ್ಕಳು ಎಜುಕೇಷನು ಎಲ್ಲ ಇದರಿಂದನೇ ನಡಿಬೇಕು. ಇದು ಇಷ್ಟಕ್ಕೇ ನೀವು ಇಷ್ಟು ಟ್ಯಾಕ್ಸ್ ಕಟ್ಟು ಅಂದರೆ ಇನ್ಕಮ್ಮೇ ಏನಿಲ್ಲದೆ ಏನು ಟ್ಯಾಕ್ಸ್ ಕಟ್ಟೋಣ? ಅದರಲ್ಲಿ ಅಂಗಡಿ ಮುಚ್ಚಿಬಿಟ್ಟು ಸುಮ್ಮನೆ ಹೇಗೆ ಮನೆ ಕೂತ್ಕೊಳ್ಳೋದು ಬೆಸ್ಟು. ಎಲ್ಲ ಕೆಲಸಕ್ಕೆ ಹೊಂಟೋಗ್ಬೋದು, ಅದಕ್ಕಿಂತ ಒಂದು 10,000 ಸಂಬಳ ಬಂದರೂ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಸರ್ಕಾರ ಮಾಡೋ ರೂಲ್ಸ್ಗೆಲ್ಲ ಹಂಗೇನಿಲ್ಲ ಸರ್, ಅಪೋಸ್ ಮಾಡಿ ಕೇಳಬೇಕು. ದಿಸ್ ಇಸ್ ಬೈ ದ ಡೆಮಾಕ್ರಸಿ ಕಂಟ್ರಿ. ಇದು ನಾವು ಕೇಳೋಕ್ಕೆ ರೂಲ್ಸ್ ಐತೆ, ಕೇಳ್ಬೋದು. ಏನು ಹೇಳ್ತಾರೆ ವಿಚಾರವಾಗಿ? ಇದು ತಪ್ಪು ಸರ್. ನಾವು ಕೇಳಕ್ಕೆ ರೂಲ್ಸ್ ಇಲ್ಲ ಅಂತೀರಾ, ಮತ್ತೆ ಜನ ಯಾರಿಗೆ ಕೇಳಬೇಕು ರೂಲ್ಸ್ ಆಗೋದು? ಜನ ಗೌರ್ಮೆಂಟ್ಗೆ ಕೇಳಬೇಕು, ನೀವು ಮೀಡಿಯಾದವರು ತಲುಪಿಸ್ಬೇಕು ಅದನ್ನು. ನೀವೇನಂತೀರ ಸರ್ಕಾರಕ್ಕೆ ಈ ಮುಖಾಂತರ? ಈ ಮುಖ ಇದು ಬೇಕಾಗಿಲ್ಲ ಅಂತಲೇ ಹೇಳೋದು. ಬಿಕಾಸ್ ಇದು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇದಿಲ್ಲ. ಏನೋ ಇನ್ಕಮ್ ಇದು ವರ್ತಿದ್ರೆ ಮಾಡ್ಬೋದು, ಏನು ಇಲ್ಲದೆ ಮಾಡಿ ಅಂದರೆ ಎಲ್ಲಿಂದ ಮಾಡೋಕ್ಕಾಗುತ್ತೆ ಸರ್? ನರೇಂದ್ರ ಮೋದಿ ಅವರು ತಂದಂಥ ಈ ಮೇಕಿಂಗ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಮೂಲಕ ಈ ರೀತಿ ಆಗ್ತಾ ಇರೋಂಥದ್ದು ಜನಗಳಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಅನಾನುಕೂಲ ಆಗ್ತದೆ? ಕೆಲವು ಅವ್ರಿಗೆ ಬೇಕಾದರೆ ಅನುಕೂಲ ಆಗ್ಬೋದು ಇದರಿಂದ. ಈಗ ಸೇಲ್ಸಲ್ಲಿ ಹೇಳ್ತಾರೆ ನೋಡಿ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೊಂದರೆ ಆಗುತ್ತೆ ಸರ್ ಇದರಿಂದ. ಅನುಕೂಲವಾಗಿರೋರಿಗೆ ಏನು ತೊಂದರೆ ಇಲ್ಲ ಮಾಡೋ ಅದು. ಅಂದರೆ ಅವ್ರಿಗೆ ಬ್ಲ್ಯಾಕ್ ಮನಿ ಎಲ್ಲ ವೈಟ್ ಮನಿ ಮಾಡೋಕ್ಕೋಸ್ಕರ ಗೌರ್ಮೆಂಟಿಂದ ಅನುಕೂಲ ಆಗುತ್ತೆ. ಅಂದರೆ ಈ ಥರದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇದು ಮಾಡಬಾರ್ದು ಅಷ್ಟೇ. ಸರ್ಕಾರಕ್ಕೆ ಮೂಲಕ ಫೈನಲಿ ಅದೇ ಈಗ ಫೋನ್ಪೇ ಪೇಟಿಎಮ್ ಎಲ್ಲ ಇಟ್ಕೊಂಡು ನೀವು ಟ್ಯಾಕ್ಸ್ ಕಟ್ಟಿ ಅಂತ ಕೇಳೋದು ಸರಿ ಹೋಗಲ್ಲ ಸರ್. ಇರಬೇಕು ಅನ್ಸುತ್ತಾ? ಕ್ಯಾನ್ಸಲ್ ಮಾಡಬೇಕು. ಫೋನ್ಪೇ ಇದ್ದರೆ ಒಳ್ಳೆಯದೇ, ಜನರಿಗೆ ಅದರಿಂದ ಇದು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ಇದೇ ಅಡ್ವಾಂಟೇಜ್ ಆಗಿ ತೊಗೊಂಡು ಜನರ ಮೇಲೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ನೀವು ಇದು ಟ್ಯಾಕ್ಸ್ ಹಾಕೋದು ಇದೇ ಬರ್ತಿಲ್ಲ. ಥ್ಯಾಂಕ್ ಯು ಸರ್. ಇದು ಮೊದಲು ಒಂದು ಮಾತಿತ್ತು ಗೊತ್ತಾ, ಇವಾಗ ಹೆಂಗೆ ಬಂದಿದೆ ಜನ ಉಲ್ಟಾಗಿದೆ. ಮೊದಲು ಮನೆಯಲ್ಲಿ ಊಟ ಮಾಡ್ತಾಯಿದ್ರು, ಲ್ಯಾಟ್ರಿನ್ಗೆ ಹೊರಗಡೆ ಹೋಗ್ತಾಯಿದ್ರು ಲೋಟ ತೊಗೊಂಡು. ಇವಾಗ ಹೊರಗಡೆ ಊಟ ಮಾಡ್ತಾ ಇಡ್ಲಿ ಬರ್ಗರು ಮನೆಯಲ್ಲಿ ಹೇಳ್ತಾರೆ, ಕರೆಕ್ಟಾ? ಇವಾಗ ಉಲ್ಟಾ ಜಮಾನ ಬಂದಿದೆ 100ಕ್ಕೆ 1. ಗೊತ್ತಾಯ್ತು, ನಾ ಹೇಳ್ದು ನಿಮ್ಗೆ ಗೊತ್ತಾಯ್ತಲ್ಲ. ಇವರು ನೋಡಿ, ಇವಾಗ ಇವ್ರು ಚಿಕ್ಕ ಕೆಲಸದವರು, ಇವರು ಆನ್ಲೈನ್ ಪೇಮೆಂಟ್ ತೊಗೋತಾರೆ. ಹಾಂ, ಇವ್ರೇನು ಗೊತ್ತಿಂತ ಆಗುತ್ತಂತ ಗೊತ್ತಿರಲ್ಲ ತಾನೇ. ಇದೆಲ್ಲ ಸರ್ಕಾರ ಮಾಡೋದು ಕೆಟ್ಟ ಕೆಲಸ. ಇದೆಲ್ಲ ನಿಲ್ಲಿಸ್ಬೇಕಿದು. ನಾವು ಹೇಳೋದು ಒಂದೇ. ಮೊದಲು ನಿಮ್ಗೆ ಅರ್ಥ ಕೊಟ್ಟನಲ್ಲ ನಿಮಗೆ, ಈ ತರಕಾರಿಯವ್ರಿಗೂ ಮಾಡೋದು ಲೆಕ್ಕ ಉಲ್ಟಾ. ಎಲ್ರಿಗೂ ಆನ್ಲೈನ್ ತೊಗೊಳೋದು. ಈ ಆನ್ಲೈನ್ ಅಂದರೆ ಏನು? ನನಗೂ ಎಷ್ಟೋ ಸರಿ ದುಡ್ಡು ಹೋಗಿದ್ದಾವೆ. ಅದಕ್ಕೆ ನಾನು ಆನ್ಲೈನ್ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಏನಿದು ಜೇಬಲ್ಲಿ ಮಾಡ್ಕೊಳ್ಳೋದು, ಕ್ಯಾಶಲ್ಲಿ ವ್ಯವಹಾರ ಮಾಡೋದು. ಈ ಬಾಬಾ ಸಣ್ಣ ವ್ಯಾಪಾರಸ್ಥರು ಎಲ್ಲಿ ಹೋಗ್ಬೇಕು? ಇವರು ಎಲ್ಲಿನ ಟ್ಯಾಕ್ಸ್ ಕಟ್ಟಬೇಕು? ಈ ಸರ್ಕಾರ ನಡೆಯೋದು ಭಾಳ ತಪ್ಪದು. ಅದಕ್ಕೆ ನಮ್ಮ ಲಾಯರು ಚೆನ್ನಾಗಿ ಲಾಯರ್ಗೊಂದು ಆಪ್ಷನ್ ತೊಗೊಳ್ಳಿ. ಒಳ್ಳೆ ಲಾಯರ್, ಹೈಕೋರ್ಟ್ ಲಾಯರ್ ತೊಗೊಳ್ಳಿ ಸರ್. ಇವರು ಒಟ್ಟಲ್ಲಿ ಈ ಥರ ರೂಲ್ಸ್ ಮಾಡೋದ್ರ ಬಗ್ಗೆ ಏನು ಹೇಳ್ತೀರಿ? ಸರಿ ಅಂತೀರಾ? ತಪ್ಪು. ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರ ಏನು ಸರ್, ಈ ಸರ್ಕಾರ ಬಂದರೂ ಉಲ್ಟಾ, ಆ ಸರ್ಕಾರ ಬಂದರೂ ಉಲ್ಟಾ. ನಾವು ಮಾಡೋದು ಇದರಲ್ಲಿ ಸಾಯೋದು ಪಬ್ಲಿಕ್ಕು. ಕಾಂಗ್ರೆಸ್ ಅವರು BJP ಮೇಲೆ ಹಾಕ್ತಾರೆ, BJP ಅವರು ಕಾಂಗ್ರೆಸ್ ಮೇಲೆ ಹಾಕ್ತಾರೆ. ಇದರಲ್ಲಿ ಸಾಯೋದು ಪಬ್ಲಿಕ್ಕು. ಅದಕ್ಕಿಂತ ನಮ್ಮ ಲಾಯರ್ ಕೇಳಿ ಅವ್ರು ಸರಿಯಾಗಿ ಉತ್ತರ ಕೊಡ್ತಾರೆ. ಮೋದಿ ಅವರು ಮೇಕಿಂಗ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಅಂತ ಹೇಳಿ ತಂದರು. ಮೇಕ್ ಇನ್ ಇಂಡಿಯಾ ಓಕೆ, ಅದು ಇರಲಿ. ಡಿಜಿಟಲ್ ಇಂಡಿಯಾದಲ್ಲಿ ಇದು ಡಿಜಿಟಲ್ ಅಲ್ಲ, ಜೇಬ್ ಕಟ್ ಮಾಡೋ ಕೆಲಸ. ಈ ಲಾರಿಯವರು ಅವ್ರ ಆಪ್ಷನ್ ತೊಗೊಳ್ಳಿ. ದಿನಕ್ಕೆ ಒಂದು 300-400, ಆಮೇಲೆ ಯಾವತ್ತನ ಇದ್ರೆ ಒಂದು 800 ರೂಪಾಯಿ. ನಮ್ಮದೆಲ್ಲ ಫಿಕ್ಸೆಡ್ ಅಮೌಂಟ್ ಇಲ್ಲ. ಈ GST ಕಟ್ಟಬೇಕು ಅಂತೇಳಿ, ಇವಾಗ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಅವ್ರು ಹೇಳ್ತಾ ಇದ್ದಾರೆ. 15 ಲಕ್ಷ, 30 ಲಕ್ಷ, 60 ಲಕ್ಷ ಆ ಥರ ಹೇಳ್ತಾ ಇದ್ದಾರೆ. ಆ ಥರ ನಿಮ್ಗೆ ಏನಾದರೂ ನೋಟಿಸ್ ಬಂದರೆ ಏನು ಮಾಡ್ತೀರಿ? ಆ ಥರ ನೋಟಿಸ್ ಏನೋ ಬಂದರೆ ನಾವು ಫೋನ್ಪೇ ಅದೆಲ್ಲ ನಾವು ಅಕೌಂಟೆಲ್ಲ ಕ್ಲೋಸ್ ಮಾಡಿಬಿಡ್ತೀವಿ. ಯೂಸ್ ಇಲ್ಲ
ದುಡಿಯೋದೇ ಕಡಿಮೆ. ಅದನ್ನ ಇಟ್ಕೊಂಡು ಏನು ಇವಾಗ ನೋಟು ಅದು ಕಡಿಮೆ ಮಾಡಬೇಕಂತ ಫೋನ್ಪೇನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಈ ಥರ ಬಂದರೆ ನಾವು ಅದೆಲ್ಲ ಬ್ಯಾನ್ ಮಾಡಿಬಿಡ್ತೀವಿ. ಸುಮ್ಮನೆ ನಮ್ಮ ದುಡ್ಡು ಬಡೋದನ್ನ ಹಂಗೆ ರೊಟೇಷನ್ ಮಾಡೋಣ ಅಂತಿದ್ವಿ ಅಷ್ಟೇ. ಜೀವನ ಹೇಗಿದೆ ಇದರಿಂದ ನಿಮ್ಮ ಈ ಕೆಲಸದಿಂದ? ಕಡಿಮೆನೇ, ಹೇಳಂಗೇನಿಲ್ಲ. ಇವಾಗೆಲ್ಲ ಹೊಸ ಗಾಡಿ ಬಂದಿಂದ ನಮಗೆ ಬಿಸ್ನೆಸ್ ಡೌನ್ ಅಂದ್ರೆ ಮೊದಲೇ ಈ ಥರ ರೂಲ್ಸ್ಗಳು ತಂದುಬಿಟ್ರೆ ಏನಾಗುತ್ತೆ ಬೇರೆ ಬೀದಿ ವ್ಯಾಪಾರಗಳಿಗೆಲ್ಲ? ತುಂಬ ಕಷ್ಟನೇ ಸರ್. ಕಷ್ಟ ಆಗುತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಏನು ಅವ್ರು ಮಾಡೋದು ತಪ್ಪೇ ಅಂದ್ಕೊಳ್ತೀನಿ. ಅದು ಬಡವರಿಗೆ ಅದು ಉಪಯೋಗ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.